ರಾಜ್ಯ ಬಿಜೆಪಿಯಲ್ಲಿ ಕಂಪನವನ್ನು ಸೃಷ್ಟಿ ಮಾಡಿದೆ ಶ್ರೀರಾಮುಲು ಹೈಕಮಾಂಡ್ ಭೇಟಿಯ ವಿಚಾರ ವಿಳಂಬ ಆಗಿದೆ. ಜೊತೆಗೆ ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಆಗಿ ಮಾತನಾಡ್ತಾ ಇದ್ದಾರೆ. ದೆಹಲಿ ಭೇಟಿಗೆ ಒಂದು ವಾರದ ಸಮಯ ಕೇಳಿದ್ದಾರೆ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವೆ ನಡೆದಂತಹ ದೋಸ್ತಿಯ ಕದನದ ಕಲಹ ಇದೀಗ ಬಹಳ ದೊಡ್ಡ ಹಂತಕ್ಕೆ ತಲುಪುವ ಲಕ್ಷಣಗಳು ಕಾಣಿಸ್ತಾ ಇದೆ. ಎಲ್ಲಿಯವರೆಗೆ ಅಂದರೆ ಶ್ರೀರಾಮುಲು ಪಕ್ಷ ತೊರೆಯುವ ಹಂತಕ್ಕೆ. ಒಂದು ವೇಳೆ ಶ್ರೀರಾಮುಲು ಪಕ್ಷ ತೊರೆದ್ರೆ ಎಲ್ಲಿ ಸೇರ್ಪಡೆ ಆಗ್ತಾರೆ ಅಂದರೆ ಕಾಂಗ್ರೆಸ್ ಬಾಗಿಲು ಆಲ್ರೆಡಿ ಕದ ತಟ್ಟಿದ್ದಾರೆ. ಕಾಂಗ್ರೆಸ್ನ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ ನಾಯಕರು ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿದ್ದಾರೆ. ಈಗ ಅನೇಕ ರೀತಿಯ ರೆಕ್ಕೆ ಪುಕ್ಕಗಳು ಅದಕ್ಕೆ ಸಿಗ್ತಾ ಇದ್ದಾವೆ. ಇದರ ನಡುವೆ ಕಾಂಗ್ರೆಸ್ ಬಗ್ಗೆ ಯಾವಾಗಲೂ ಸಿಡಿಮಿಡಿ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ಮಾಡ್ತಾ ಇದ್ದಂಥ ಶ್ರೀರಾಮುಲು ಇವತ್ತು ಅಭಿಮಾನದ ಮಾತನಾಡಿದ್ದಾರೆ. BJP ಬಿಟ್ಟು ಕಾಂಗ್ರೆಸ್ ಸೇರೋದು ನಿಜಾನ? ಹಾಗಂದರೆ ಶ್ರೀರಾಮುಲು ಒಳ್ಳೆಯವನಾಗಿದ್ದಕ್ಕೆ ನಾವು ಕರೆಯೋದು. ಕಾಂಗ್ರೆಸ್ನವರು ನನ್ನ ಮೇಲೆ ಅಭಿಮಾನದಿಂದ ಮಾತನಾಡಿದ್ದಾರೆ ಈ ಮಾತುಗಳನ್ನು ಹೇಳೋ ಮೂಲಕ ಅಂತ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಯಾರೇ ಕರೆದರೂ ಕೂಡ ಹೋಗಲಿಕ್ಕೆ ನನ್ನ ಮನಸ್ಥಿತಿ ಬೇಕಲ್ವಾ? ನನಗೆ ಗೌರವ ಕೊಟ್ಟಿರುವ ಕಾಂಗ್ರೆಸ್ಗೆ ಕೃತಜ್ಞತೆ ಸಲ್ಲಿಸ್ತೇನೆ ಅಂತ ರಾಮುಲು ಹೇಳಿದ್ದಾರೆ. ಅಲ್ಲಿಗೆ ಮಾತಿನ ಧಾಟಿ ಹೇಗೆಲ್ಲ ಬದಲಾವಣೆಯಾಗುತ್ತೆ ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಒಂದೇ ಒಂದು ಪದ ಜನಾರ್ದನ ರೆಡ್ಡಿಯ ವಿರುದ್ಧ ಯಾರಾದರೂ ಪದ ಪ್ರಯೋಗ ಮಾಡಿದರೆ ಅಂಥವರ ವಿರುದ್ಧ ಬಹಳ ದೊಡ್ಡ ಟೀಕಾ ಪ್ರಹಾರವನ್ನು ಮಾಡ್ತಾ ಇದ್ದರು ಶ್ರೀರಾಮುಲು. ದೋಸ್ತಿ, ಇಬ್ಬರ ಸ್ನೇಹ, ಕುಚುಕುಗಳು ರಾಜಕೀಯದಲ್ಲಿ ಜೋಡಿತ್ತಿನ ರೀತಿಯಲ್ಲಿ ಸಾಕ್ತಾ ಇದ್ದಂಥವ್ರು. ಬಳ್ಳಾರಿಗೆ ಇವರೇ ಸೂರ್ಯ ಇವರೇ ಚಂದ್ರ ಅನ್ನೋ ರೀತಿಯಲ್ಲಿದ್ದರು. ಆದರೆ ಇದೀಗ ಇವರಿಬ್ಬರು ನಾನೊಂದು ತೀರ ನೀನೊಂದು ತೀರ ಅಂತ ಕತೆ ಹೇಳುವ ಮೂಲಕ ಮಾತ್ರವಲ್ಲ, ಇಬ್ಬರೂ ಕೂಡ ಬೆಂಕಿ ಉಗುಳ್ತಾ ಇದ್ದಾರೆ, ಪರಸ್ಪರ ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ. ರಾಮುಲು ಸಹಾಯಕ್ಕೆ ಹೈಕಮಾಂಡ್ ನಾಯಕರು ಬರಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜ್ಯ ನಾಯಕರು ಸಪೋರ್ಟಿಗೆ ಬರ್ತಿದ್ದಾರಾ ಅಂತ ಹೇಳಿದ್ರೆ ಖಂಡಿತವಾಗೂ ಬಂದಿಲ್ಲ ಅನ್ನೋದು ರಾಮುಲು ಮಾತು. ಇಲ್ಲಿನ ರಾಜ್ಯಾಧ್ಯಕ್ಷರಿಗೂ ಕೂಡ ಈ ವಿಚಾರವನ್ನು ಹೇಳಿದಾಗ ರಾಜ್ಯಾಧ್ಯಕ್ಷರು ಸಪೋರ್ಟಿಗೆ ಬರಬೇಕಾಗಿತ್ತು, ರಾಮುಲು ಪರವಾಗಿ ನಿಲ್ಲಬೇಕಾಗಿತ್ತು, ಬಂದಿಲ್ಲ. ಸೊ ಹೀಗಾಗಿ ಎರಡೂ ಕಡೆಗಳಲ್ಲೂ ಕೂಡ, ಒಂದು ಕಡೆ ಜನಾರ್ದನ ರೆಡ್ಡಿ, ಇನ್ನೊಂದು ಕಡೆ ಬಳ್ಳಾರಿ BJP ನಾಯಕರು, ಮತ್ತೊಂದು ಕಡೆ ರಾಜ್ಯ ನಾಯಕರು, ಈ ಎಲ್ಲ ಬೇಸರದ ಕಾರಣಕ್ಕಾಗಿ ರಾಮುಲು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗ್ತಾರೆ, BJPಯನ್ನು ತೊರಿತಾರೆ ಅನ್ನೋ ಮಾತುಗಳಿದೆ. ಹೈಕಮಾಂಡ್ ಸಮಯಕ್ಕೆ ಯಾವಾಗ ಭೇಟಿ ಆಗ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಭೇಟಿಯ ನಂತರವಷ್ಟೇ ತೀರ್ಮಾನ ಅಂತ ಕಾಣಿಸುತ್ತೆ. ಒಂದು ವೇಳೆ ಕಾಂಗ್ರೆಸ್ ಸೇರೋದೇ ಪಕ್ಕ ಆಗಿದ್ದರೆ, ರಾಮುಲು ಕಾಂಗ್ರೆಸ್ ಸೇರೋದೇ ಪಕ್ಕ ಆಗಿದ್ದರೆ ಹೈಕಮಾಂಡ್ ಭೇಟಿ ಮಾಡುವಂಥ ಅವಶ್ಯಕತೆ ರಾಮುಲು ಮುಂದೆ ಉದ್ಭವಿಸೋದಿಲ್ಲ ಅಂತ ಕಾಣಿಸುತ್ತೆ. ಒಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ರಾಮುಲು ಕೊಂಡ್ರೆ ಕಾಂಗ್ರೆಸ್ನವರು ಟೀಕೆ ಮಾಡ್ತಾಯಿದ್ರು, ರಾಮುಲು ಕೂಡ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾಯಿದ್ರು. ಇದೀಗ ಯಾಕೋ ಅಭಿಮಾನ ಅನ್ನೋದು ಒಂದು ರೀತಿ ಉಕ್ಕಿ ಹರಿತಾ ಇದೆ. ಒಳ್ಳೆಯವರಿದ್ದರೇ ಕರೆಯೋದು. ಭಾಳಷ್ಟು ಮಂದಿ ಒಂದು ಪಾರ್ಟಿಯಲ್ಲಿ ಇರ್ತಾರೆ, ಅಲ್ಲೇ ಪಾರ್ಟಿಗಳಲ್ಲೇ ಒಜ್ಜೆ ಆಗಿರ್ತಾರೆ. ಎಲ್ಲೋ ಒಂದು ಕಡೆ ರಾಜಕಾರಣ ಮಾಡ್ತಿರ್ತಾರೆ, ಹಿಂಗೆ ಮುಖ ತಿರುಗೋಳ ಕಡೆನೇ ಬೈಕೊಂತಿರ್ತಾರೆ. ಇವತ್ತು ರಾಮುಲವ್ರನ್ನ ಎಲ್ಲರೂ ಕೂಡ ಕರೀತಾ ಇದ್ದಾರೆ ಅಂದರೆ, ನಾನು ಸೋತಿದ್ರೆ ಕೂಡ ನನಗೆ ಶಕ್ತಿ ಇಲ್ಲ, ಅಧಿಕಾರ ಇಲ್ಲ ಇದ್ದರೆ ಕೂಡ ಅವರು ರೂಲಿಂಗ್ ಪಾರ್ಟಿದಲ್ಲಿದ್ದಂಥ ರಾಮುಲವ್ರು ಬರಬೇಕು ಅಂತ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಗೌರವ ಇರಬೇಕಲ್ಲ, ಗೌರವ ಮುಖ್ಯ ಅಲ್ಲ. ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಗೌರವದಿಂದ ಅವ್ರು ಕಂಡಿರೋ ಕಾರಣ ಇವತ್ತು ರಾಮುಲವರು ಇವತ್ತು ಅನೇಕ ವರ್ಷಗಳಿಂದ ಪಾರ್ಟಿ ಈ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಟ್ಕೊತ ಬಂದಿದ್ದಾನೆ. ಹಂಗಾಗಿ ಆ ಗೌರವದಿಂದ ಕರೆದಿರ್ಬೋದು. ನಾನು ಅವರು ಇಲ್ಲ ರಾಮುಲವ್ರು ಬಂದರೆ ಚಲೋ ಆಯಿತು, ರಾಮುಲವ್ರು ಬರೋದ್ರಿಂದ ನಮಗೆ ದೊಡ್ಡ ನಾಯಕ ಆಗ್ತಾನೆ, ಅವರೆಲ್ಲ ಏನು ಕಾಂಗ್ರೆಸ್ಸವ್ರು ಏನು ಮಾತುಗಳು ಮಾತಾಡಿದಾರೋ ರಾಜಕೀಯವನ್ನು ಹೊರತುಪಡಿಸಿ ಪ್ರೀತಿಯಿಂದ ಮಾತಾಡಿದ್ದಾರೆ, ಅಭಿಮಾನದಿಂದ ಮಾತಾಡಿದ್ದಾರೆ. ಇದು ನಿಜನಾ? ಲೋಕಸಭೆ ಸಂದರ್ಭದಲ್ಲಿ ನಿಮಗೆ ಆಫರ್ ಕೊಟ್ಟಿದ್ರು ಸರ್, ಏನೋ ಆಫರ್ ಬಂದಿರಲಿ, ಆಫರ್ ಬಂದಿರಲಿ ಹೋಗಲಿ, ಇವತ್ತು ನನಗೆ ಪ್ರಧಾನಮಂತ್ರಿಗಳಿಗೆ ಯಾವ ರೀತಿಯಲ್ಲಿ ದೋಸ್ತಿ ಇದೆ, ಅವರು ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಇದ್ದೀವಿ, ನಂತರ ಬೇರೆಯವರು ಕೂಡ ಅವರು ಆಫರ್ ಕೊಟ್ಟಿರ್ಬೋದು, ಕರೆದಿರ್ಬೋದು. ರಾಜಕಾರಣದಲ್ಲಿ ನೋಡಿ ಸರ್, ವಿ ಆರ್ ಇನ್ ಪಬ್ಲಿಕ್ ಡೆಮಾಂಡಲ್ಲಿದ್ದೀವಿ ನಾವು. ಪಬ್ಲಿಕ್ಕಲ್ಲಿರೋಂಥ ಟೈಮಲ್ಲಿ ಒಬ್ಬೊಬ್ಬರು ಮನಸ್ಸಿನಲ್ಲಿದ್ದಂಥ ಆಲೋಚನೆಗಳು, ಅವ್ರ ಮನಸ್ಸಿನಲ್ಲಿದ್ದಂಥ ವಿಷಯಗಳ ಬಗ್ಗೆ ಎಲ್ಲರ ಬಗ್ಗೆ ಪ್ರಸ್ತಾಪನೆ ಮಾಡ್ತಾ ಇರ್ತಾರೆ. ಇವತ್ತು ನನ್ನ ಮನಸ್ಥಿತಿ ನೋಡಿ ಸರ್, ಯಾರೋ ಸೆಳೀತಾರ ನಾನು ಹೋಗ್ತೀನಿ, ಯಾರೋ ಹೇಳ್ತಾರ ನಾನು ಕೇಳ್ತೀನಿ ಅಂದರೆ ನನ್ನ ಮೈಂಡ್ ಸೆಟಪ್ ಇರಬೇಕು ಸರ್. ನನ್ನ ನಿರ್ಧಾರ ಇರಬೇಕು. ನನ್ನ ನಿರ್ಧಾರ ಏನಿದೆ, ಪಾರ್ಟಿ BJP ನನ್ನ ಪಾರ್ಟಿ, ತಾಯಿದು ಇದ್ದಂತೆ ಆ ಪಾರ್ಟಿ ಯಾವತ್ತಿದ್ರೂ ಕೂಡ ಸೇವಕನಾಗಿ ಕೆಲಸ ಮಾಡಬೇಕನ್ನೋದು ಅಲ್ರಿ ಸರ್. ಇವತ್ತು ರಾಮುಲು ಅವರಿಗೆ ಇವತ್ತು ನಮ್ಮ ಎಲ್ಲ ನಾಯಕರು ಇವತ್ತು ಪಕ್ಷಾತೀತವಾಗಿ
ಆ ಕಡೆ ಯಾರನ್ನ ತೋಡ್ರಿ ಪಕ್ಷಾತೀತವಾಗಿ ರಾಮ್ಲು ಒಬ್ಬ ಕ್ರೆಡಿಬಿಲಿಟಿ ಇದ್ದಂಥ ಒಬ್ಬ ನಾಯಕ ಅನ್ಸ್ಕೊಂಡ ಸೋತಿದ್ರು ಕೂಡ ನನ್ನ ಹತ್ರ ಏನಿಲ್ಲ ಸರ್. ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಲ್ಲಿ ಇವತ್ತು ನಾನು ಕರಿತಿದ್ದಾರೆ ಎಲ್ಲೋ ಒಂದು ಕಡೆ ರಾಮ್ಲು ಅಂದ ತಕ್ಷಣ ಒಳ್ಳೆತನ ಬೆಳೆಸ್ಕೊಂಡಿರೋಕ್ಕೋಸ್ಕರವಾಗಿ ಕರೆದಿರ್ಬೋದು ಸರ್. ಅವ್ರು ಕರೆದಿದ್ದಾರ ನಾನು ಹಂಗ ಹಿಂಗ ಅಂದ ಹೇಳೋಕ್ಕೋಗಲ್ಲ ಸರ್. ಅವ್ರು ದೊಡ್ಡತನಿಗೆ ನಾನು ಯಾವತ್ತೂ ಕೈ ಮುಗ್ತೀನಿ. ಸ್ವಾಗತ ಮಾಡ್ತೀವಿ ಅಂತ ಸರ್